ಬೆಳಗಾವಿ ಜಿಲ್ಲಾ ಕೇಂದ್ರೀಯ ಸಹಕಾರ ಬ್ಯಾಂಕ್ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ಕಾಗವಾಡ ಶಾಸಕ ರಾಜು ಕಾಗೆಯವರ ಗೆಲುವು ಖಚಿತವಾಗಿದೆ ಎಂದು ಮದಭಾವಿ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಅಧ್ಯಕ್ಷ ನಿಜಗುಣಿ ಮಗದುಂ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅವರು ಅಥಣಿ ತಾಲೂಕಿನ ಮದಭಾವಿ ಸಹಕಾರಿ ಸಂಘದ 66ನೇ ಸರ್ವಸಾಧಾರಣ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ, ನಮ್ಮ ಸಂಘವು ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ, ಶಾಸಕ ರಾಜು ಕಾಗೆ ಹಾಗೂ ಕಾಗವಾಡ ಮತಕ್ಷೇತ್ರದ ಧುರಿನ ವಿನಾಯಕ್ ಬಾಗಡಿ ಅವರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ. ಅವರ ನೇತೃತ್ವದಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿಯೂ ನಾವು ಜಯ ಸಾಧಿಸುತ್ತೇವೆ ಎಂದರು. 2024-25ನೇ ಸಾಲಿನ ಲಾಭ ಮತ್ತು ವಹಿವಾಟು. ನಿಜಗುಣಿ ಮಗದುಂ ಅವರು ನೀಡಿದ ವಿವರಗಳ ಪ್ರಕಾರ ಸಹಕಾರಿ ಸಂಘವು ಈ ಸಾಲಿನಲ್ಲಿ 84,34,000 ಲಾಭ ಗಳಿಸಿದ್ದು, ಸದಸ್ಯರಿಗೆ ಶೇಕಡ 14% ಲಾಭಾಂಶ ಹಂಚಲು ನಿರ್ಧರಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಸಂಘವು 83,60,00,000 ರೂಪಾಯಿ ವಹಿವಾಟು ನಡೆಸಿದ್ದು, ಸದಸ್ಯರಿಂದ 15,21,00,000 ಠೇವಣಿ ಸಾಲವಾಗಿ 40,87,54,000 ಮತ್ತು 2,20,29,000 ಷೇರು ಬಂಡವಾಳ ಹೊಂದಿದೆ ಎಂದು ತಿಳಿಸಿದರು. ಶೂನ್ಯ ಬಡ್ಡಿ ಸಾಲ ಮತ್ತು ಸದಸ್ಯರ ಕರ್ತವ್ಯ. ಮಾರ್ಚ್ 2025ರವರೆಗೆ ಸಂಘದ ಸದಸ್ಯರಿಗೆ 32,81,00,000 ಸಾಲ ವಿತರಿಸಲಾಗಿದ್ದು, ಇದರ ಪೈಕಿ 23,50,00,000 ರೂಪಾಯಿ ಶೂನ್ಯ ಬಡ್ಡಿ ದರದಲ್ಲಿ ನೀಡಲಾಗಿದೆ. ಸದಸ್ಯರು ತಮ್ಮ ಸಾಲವನ್ನ ಸಮಯಕ್ಕೆ ಸರಿಯಾಗಿ ಪಾವತಿಸುವ ಮೂಲಕ ಸಂಘದ ಅಭಿವೃದ್ಧಿಗೆ ಸಹಕರಿಸಬೇಕೆಂದು ಅವರು ಮನವಿ ಮಾಡಿದರು. ನಡೀತಕ್ಕಂಥ ವಿದ್ಯಮಾನಗಳಲ್ಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆ, ನಾವು ಲಕ್ಷ್ಮಣ ಸವದಿ ಅವರು ಆಗಲಿ, ರಾಜವಣ್ಣ ಕಾಗೆ ಅವರಾಗಲಿ, ಇವರು ಚುನಾವಣೆ ಮಾಡೋದನ್ನು ನಮ್ಮ ಭಾಗ್ಯ ಅಂತ ತಿಳ್ಕೊಂಡಿದ್ದೀವಿ. ನಾನು ಅಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತಲಿನ ಎಲ್ಲ ಸಹಕಾರಿ ಸಂಘಗಳು ನಾವು ಈಗಾಗಲೇ ಸಭೆಯನ್ನು ಮಾಡ್ಕೊಂಡಿದ್ದೀವಿ. ಬಿಟ್ಟು ಶಾಸಕರು ಬಿಟ್ಟು ಅವ್ರಿಗೆ ನಾವೇನಾದರೂ ಕಾಂಪಿಟೇಷನ್ ಅಂತೂ ಬಿಡ್ರಿ, ನಾವು ಎಲ್ಲ ಸಂಘದ ಒಂದು ಮತದಾನ ಕೂಡ ಅವ್ರ ವಿರೋಧವಾಗಿ ಹೋಗದೆ ಎಲ್ಲ ನಾವು ಸಂಘದ ಅಧ್ಯಕ್ಷರು ಈಗಾಗಿನ ಸಭೆಯನ್ನು ತೊಗೊಂಡು 100ಕ್ಕೆ 100ರಷ್ಟು ಇಬ್ಬರೂ ಗೆಲ್ಸ್ಕೊಂಡು ಎಲ್ಲ ಮತಗಳು ಅವ್ರಿಗೆ ಬೆಳಬೇಕಂಗೆ ನಾವು ಗೆಲ್ಸ್ಕೊಂಡು ತರುವಂಥ ಜವಾಬ್ದಾರಿ ನಮ್ಮ ಮ್ಯಾಗೈತಿ. ಮತ್ತು ಇಲೆಕ್ಷನ್ ಮಾಡುವಂಥದ್ದು ನಮ್ಮ ಭಾಗ್ಯ. ಅಂಥವ್ರನ್ನ ತಂದು ನಾವು 100% ರಾಜವಣ್ಣ ಕಾಗೆ ಅವರಲ್ಲಿ, ಲಕ್ಷ್ಮಣ ಸವದಿ ಅವರನ್ನಾಗಿ ಆರಿಸಿ ತರ್ತೀವಿ ಅಂತ ಈ ಒಂದು ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ. ಮಧುಭಾವಿ ನಮ್ಮ PKPS ಸಂಘವು 66ನೇ ಸರ್ವಸಾಧಾರಣ ಸಭೆಯಲ್ಲಿ ಇವತ್ತು ನಾವು ಒಟ್ಟು ಒಂದು ವರ್ಷದಲ್ಲಿ ವಾರ್ಷಿಕ 83,67,00,000 ರೂಪಾಯಿ ನಮ್ಮದು ವಾರ್ಷಿಕ ನಮ್ಮ ಸಂಘದ ವಹಿವಾಟಿದ್ದು, 40,87,00,000 ದುಡಿಯುವಂಥ ಬಂಡವಾಳ ಇದ್ದು, ನಾವು 84,33,00,000 ವರ್ಷಕ್ಕೆ ನಿವ್ವಳ ಲಾಭವನ್ನು ಸಂಘ ಹೊಂದಿದೆ. ನಾವು 13% ರೈತರಿಗೆ ಸಾಲವನ್ನು ಕೊಡ್ತಿದ್ದು, 14% ಈ ವರ್ಷ ಡಿವಿಡೆಂಟನ್ನು ನಾವು ಇವತ್ತು ಘೋಷಣೆ ಮಾಡಿದ್ದೇವೆ. ಈ ಸಂಘ ಈ ಥರ ಪ್ರಗತಿ ಆಗಲಿಕ್ಕೆ ಮಾಜಿ ಉಪಮುಖ್ಯಮಂತ್ರಿಗಳು, ಅಥಣಿ ಭಾಗದ ಶಾಸಕರಂತ ಲಕ್ಷ್ಮಣ ಸವದಿ ಅವರು, ಕಾಗವಾಡ ಭಾಗದ ಶಾಸಕರು ರಾಜವಣ್ಣ ಕಾಗೆ ಅವರು, ನಮ್ಮ ಹಿರಿಯರು ಈ ಸಂಘಕ್ಕೆ ಮಾರ್ಗದರ್ಶನ ವಿನಾಯಕಣ್ಣ ಬಾಗಡಿ ಅವರ ನೇತೃತ್ವದಲ್ಲಿ ಈ ಸಂಘವನ್ನು ಆಡಳಿತ ಮಂಡಳಿ ಭಾಳ ವ್ಯವಸ್ಥಿತವಾಗಿ ಅವರ ಹೆಸರಿಗೆ ಎಲ್ಲಿ ಧಕ್ಕೆ ಬರದಂತೆ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ 23,50,00,000 ಬಡ್ಡಿ ರಹಿತ ಸಾಲ ಕೊಟ್ಟು ತಾಲೂಕಿನಲ್ಲೇ ಅತಿ ಹೆಚ್ಚು ಸಾಲವನ್ನು ನಾವು ಸಂಘದ ವತಿಯಿಂದ ವಿತರಿಸಿದ್ದೀವಿ. ಈ ಸಭೆಯಲ್ಲಿ ಹಾಜರಿದ್ದವರಲ್ಲಿ ಉಪಾಧ್ಯಕ್ಷ ಅಶೋಕ್ ಪೂಜಾರಿ, ನಿರ್ದೇಶಕರು ಅರ್ಜುನ್ ಇಬ್ರಾಹಿಂಪುರ್, ಭೀಮು ಚೌಗ್ಲಾ, ಆಮ್ಸಿದ್ ರೋಗಿ, ಮನೋಹರ್ ಪೂಜಾರಿ, ವಿಠಲ್ ಅವಳೆ, ಮಲ್ಲಪ್ಪ ದೇವಕತ್ತೆ, ಸಿದ್ರಾಯ್ ಪತಂಗಿ, ರಾವ್ ಸಾಬ್ ಮಗದುಂ, ಭೀಮಗೌಡ ಪಾಟೀಲ್, ಪ್ರಮೀಳಾ ಮೇಂಡಿಗೇರಿ, ಭಾಗ್ಯಶ್ರೀ ಸೂರ್ಯವಂಶಿ ಸೇರಿದಂತೆ ಹಲವಾರು ಧುರೀಣರು ಮತ್ತು ನೂರಾರು ಸದಸ್ಯರು ಸಭೆಯಲ್ಲಿ ಪಾಲ್ಗೊಂಡು ತಮ್ಮ ಸಲಹೆ ಹಾಗೂ ಸೂಚನೆಗಳನ್ನು ನೀಡಿದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್ ಕನ್ನಡ, ಚಿಕ್ಕೋಡಿ.